ರಿಷಾ ನನಗೇನು ಅವ್ರ ಬಗ್ಗೆ ತುಂಬಾ ಪಾಸಿಟಿವ್ ಅಂತ ಏನು ಅನ್ನಿಸ್ಲಿಲ್ಲ. ಚಂದ್ರಪ್ರಭು ನಮ್ಗೆ ಮುಜುಗರ ಆಗುತ್ತೆ ಸರ್ ಅದು. ಹಾಯ್ ವೀಕ್ಷಕರೇ, ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಿಚ್ಚನ ಪಂಚಾಯಿತಿ ಕೂಡ ಈಗಾಗಲೇ ಶುರುವಾಗಿದೆ. ಕಿಚ್ಚನ ಮುಂದೆನೆ ಜಾನ್ವಿ ಮತ್ತೆ ರಿಷಾ ಅವರು ದೊಡ್ಡದಾಗಿ ಜಗಳವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಕಿಚ್ಚ ಸುದೀಪ್ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಪೈಕಿಯಲ್ಲಿ ಯಾರು ಬೆಸ್ಟ್ ಇದ್ದಾರೆ, ಯಾರು ವರ್ಸ್ಟ್ ಇದ್ದಾರೆ ಅಂತೇಳಿ. ಸೊ ಎಲ್ಲರೂ ಕೂಡ ರಿಷಾ ಅವರಿಗೆ ವರ್ಸ್ಟ್ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಜಾನ್ವಿ ಅವರು ಅದನ್ನು ಹೊರತುಪಡಿಸಿ ಗಿಲ್ಲಿ ನಟ ಮತ್ತೆ ಚಂದ್ರಪ್ರಭಾ ಅವ್ರ ನಡುವೆ ಇವರು ತೀರಾ ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಾರೆ. ಅದೆಲ್ಲೋ ಒಂದ್ ಕಡೆ ನಮಗೆ ನೋಡೋದಕ್ಕೆ ತುಂಬಾ ಮುಜುಗರ ಅನ್ಸುತ್ತೆ. ಸೊ ಆ ರೀತಿಯಾಗಿ ವರ್ತನೆ ತುಂಬಾ ಕೆಟ್ಟದಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇವರು ರಿಷಾ ಗೌಡ ಅವರು ಸಿಕ್ಕಾಪಟ್ಟೆ ಜೋರಾಗಿ ರೇಗಾಡಿದ್ದಾರೆ. ಸೊ ಜಾನ್ವಿ ಅವ್ರ ಮೇಲೆ, ನಿಮ್ಮನ್ನೆಲ್ಲ ನಾನು ಅಯ್ಯೋ ಪಾಪ ಅಂತ ಹೇಳಿ ಹೊರಗಡೆ ಏನ್ ನಡೀತದನ್ನೆಲ್ಲ ಬಂದು ಹೇಳ್ದೆ, ಸೊ ತಿತ್ಕೊಳ್ಳಿ ಅಂತ, ಆದ್ರೂ ನೀವು ತಿತ್ಕೊಳ್ತಾ ಇಲ್ಲ. ಇನ್ ಮುಂದೆ ಇದೆ ಮಾರಿ ಹಬ್ಬ. ಸೊ ಕಿಚ್ಚನ ಪಂಚಾಯತಿ ಮುಗಿದ ಮೇಲಿದೆ, ನಿಮಗೆ ಅವಾಗ ನೋಡ್ಕೊಳ್ತೀನಿ ಅಂತಾನು ಕೂಡ ಹೇಳ್ತಾರೆ. ಸೊ ಇನ್ಮೇಲೆ ಆಟ, ಅಸಲಿ ಆಟ ಶುರುವಾಗುತ್ತೆ. ಇಷ್ಟೇ ನೀವು ಆಡದ್ಮೇಲೆ ನಾನು ಇನ್ನೆಷ್ಟು ಆಡ್ಬೇಡ ಅಂತ ಹೇಳಿ ರಿಷಾ ಅವ್ರು ಹೇಳ್ತಾರೆ ಅಂತದ್ದು. 3 ವಾರ ನೀವು ಆಟ ಆಡಿದ್ದೀರಾ, 3 ವಾರ ನಾನು ನೋಡಿದೀನಿ ನೀವೇನ್ ಆಟ ಆಡಿದೀರಾ. ಸೊ ಅದ್ರ ಬೇಸ್ ಮೇಲೆ ನೀವ್ ಹೆಂಗ್ ಆಟ ಆಡ್ತಿದ್ದೀರಾ ಅಂತಾನು ಕೂಡ ಗೊತ್ತು ನನಗೆ. ಸೊ ನಿಮ್ಮನ್ನು ಹೊರಗಡೆ ಕಳಿಸಿ ನಾನು ಹೊರಗಡೆ ಹೋಗುದು ಅಂತಾನು ಕೂಡ ಚಾಲೆಂಜ್ ಅನ್ನ ಮಾಡ್ತಿದ್ದಾರೆ. ಇದು ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಟೀ ಬ್ರೇಕ್ಗೆ ಹೋದಂತ ಸಮಯದಲ್ಲಿ ಆಗಿದ್ದು. ಬಟ್ ಕಲರ್ಸ್ ಕನ್ನಡ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ನೋಡ್ತಾ ನಿಂತಿದ್ದಾರೆ. ಸೊ ಅವರೆಲ್ಲ ಜಗಳ ಆಡ್ತಿದ್ದಾರೆ ಅನ್ನೋ ರೀತಿಯಲ್ಲೇ ತೋರಿಸಿದ್ದಾರೆ. ಖಂಡಿತವಾಗ್ಲೂ ಆ ರೀತಿಯಾಗಿ ಆಗೋದೇ ಇಲ್ಲ. ಕಿಚ್ಚನ ಮುಂದೆ ಯಾರು ಕೂಡ ಜಗಳ ಮಾಡೋದಕ್ಕೆ ತಾಕತ್ ಕೂಡ ಇರೋದಿಲ್ಲ. ಸೊ ಆ ಒಂದು ಗತ್ತು ಕಿಚ್ಚ ಸುದೀಪ್ ಅವರು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಒಟ್ಟಲ್ಲಿ ರಿಷಾ ಮತ್ತೆ ಜಾನ್ವಿ ಅವ್ರ ನಡುವೆ ದೊಡ್ಡದಾಗಿ ಜಗಳ ಆಗಿದೆ. ಅದು ಕಿಚ್ಚನ ವೇದಿಕೆಯಲ್ಲೇ, ಕಿಚ್ಚನ ಪಂಚಾಯಿತಿ ಸಮಯದಲ್ಲೇ ಆಗಿರುವಂತದ್ದು. ಇದು ಕಿಚ್ಚ ಸುದೀಪ್ ಅವರು ಮತ್ತೆ ಇದು ಪ್ರಶ್ನೆಯನ್ನು ಕೂಡ ಸರಿ ಮಾಡ್ತಾರೆ, ಏನೆಲ್ಲ ಅವರು ಕಾಂಪ್ಲಿಕೇಟೆಡ್ ಮಾಡ್ಕೊಂಡಿದ್ರು ಅಂತೇಳಿ. ಬಟ್ ಈಗ ಕಳಿಸಿರುವಂತ ಪ್ರೋಮೋ ನಮಗ್ ಸ್ಯಾಟಿಸ್ಫೈ ಆಗ್ಲಿಲ್ಲ. ಎಲ್ಲೋ ಒಂದ್ ಕಡೆ ಸುದಿ ಅವ್ರಿಗೆ ಬೈತಾರೆ ಸೆಡೆ ಅನ್ನೋ ಪದಕ್ಕೆ ಅನ್ಕೊಂಡಿದ್ವಿ. ಅಥವಾ ಅಶ್ವಿನಿ ಅವರು ಮಾಡಿದಂತ ದೊಡ್ಡ ಮಿಸ್ಟೇಕ್ ಅಂತ ಹೇಳಿದ್ರೆ, ಇಡೀ ಸ್ಪರ್ಧಿಗಳಿಗೆ ಊಟ ಮಾಡೋದಕ್ಕೆ ತಪ್ಪಿಸ್ಬಿಟ್ರು, ಅಡ್ಗೆ ಸರಿಯಾಗಿ ತರಕಾರಿ ಕಟ್ ಮಾಡ್ಕೊಡ್ಲಿಲ್ಲ. ಆ ಒಂದು ವಿಚಾರಕ್ಕೆ ರೂಲ್ಸ್ ಸಿಕ್ಕಾಪಟ್ಟೆ ಬ್ರೇಕ್ ಮಾಡಿದ್ರು. ಸೊ ಇದಕ್ಕೆಲ್ಲ ಬೈತಾರೆ ಅನ್ಕೊಂಡ್ರೆ ಹೋಗಿ ಇದು ಯಾವ್ದೋ ಪ್ರೋಮೋನ ಬಿಟ್ಟಿದ್ದಾರೆ ಕಲರ್ಸ್ ಕನ್ನಡದಲ್ಲಿ. ಒಟ್ನಲ್ಲಿ ಇವತ್ತಿನ ಎಪಿಸೋಡ್ ಭರ್ಜರಿ ಆಗಿರುತ್ತೆ ಅಂತ ನಾನಂತೂ ಅನ್ಕೊಂಡಿದ್ದೀನಿ. ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.